ನನ್ನ ಪ್ರಿಯ ಮಾನವನೇ, ಭಯವು ನಿನ್ನ ಬಾಗಿಲನ್ನು ತಟ್ಟಬಹುದು, ಆದರೆ ಅದನ್ನು ಹೃದಯದೊಳಗೆ ಪ್ರವೇಶಿಸಲು ಬಿಡಬೇಡ. ಮೋಹವು ನಿನ್ನ ದೃಷ್ಟಿಯನ್ನು ಮಸುಕಾಗಿಸಬಹುದು, ಆದರೆ ಸತ್ಯದ ಬೆಳಕು ಎಂದಿಗೂ ಆರದು. ನೋಡು, ಆಕಾಶದಲ್ಲಿ ಹಾರುವ ಪಕ್ಷಿಯು ತಾನು ಕುಳಿತುಕೊಳ್ಳುವ ಕೊಂಬೆಯನ್ನು ನಂಬುವುದಿಲ್ಲ, ತನ್ನ ರೆಕ್ಕೆಗಳನ್ನು ನಂಬುತ್ತದೆ. ಹಾಗೆಯೇ ನೀನು ಬದಲಾಗುವ ಪರಿಸ್ಥಿತಿಗಳನ್ನು ಅಲ್ಲ, ಧರ್ಮದಲ್ಲಿ ಸ್ಥಿರವಾದ ನಿನ್ನ ಆತ್ಮವನ್ನು ನಂಬು. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಕ್ರೋಧಾದ್ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ. ಭಗವದ್ಗೀತೆ. ಅಂದರೆ ಕೋಪವು ವಿವೇಕವನ್ನು ಮರೆಮಾಡುತ್ತದೆ. ವಿವೇಕ ಕಳೆದು ಹೋದಾಗ ಮನಸ್ಸು ತನ್ನ ನಿಜವಾದ ದಾರಿಯನ್ನು ಮರೆತುಬಿಡುತ್ತದೆ. ಆದ್ದರಿಂದ ಕೋಪಕ್ಕೆ ಬದಲಾಗಿ ಕ್ಷಮೆಯನ್ನು ಆರಿಸು, ಭಯಕ್ಕೆ ಬದಲಾಗಿ ಧೈರ್ಯವನ್ನು ಆರಿಸು, ಮೋಹಕ್ಕೆ ಬದಲಾಗಿ ಜ್ಞಾನವನ್ನು ಆರಿಸು, ನಿರಾಶೆಗೆ ಬದಲಾಗಿ ಭಕ್ತಿಯನ್ನು ಆರಿಸು. ಪ್ರತಿಯೊಂದು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ನನಗೆ ಅರ್ಪಿಸು. ನಿನ್ನ ಹೃದಯವನ್ನು ಸತ್ಯ ಮತ್ತು ಕರುಣೆಯಿಂದ ತುಂಬಿಸು. ಪ್ರಿಯ ಮಾನವನೇ, ಬಿರುಗಾಳಿಯ ನಂತರವೇ ಆಕಾಶ ಮತ್ತಷ್ಟು ನಿರ್ಮಲವಾಗುತ್ತದೆ. ಹಾಗೆಯೇ ಈ ಪರೀಕ್ಷೆಗಳ ನಂತರ ನಿನ್ನ ಆತ್ಮ ಇನ್ನಷ್ಟು ಪ್ರಕಾಶಿಸುತ್ತದೆ. ನನ್ನ ಮೇಲೆ ಅಚಲವಾದ ವಿಶ್ವಾಸವಿಡು, ಧರ್ಮದಲ್ಲಿ ದೃಢವಾಗಿ ನಡೆ. ನಿನ್ನ ಭಯವು ಧೈರ್ಯವಾಗಿ, ನಿನ್ನ ನೋವು ಜ್ಞಾನವಾಗಿ, ನಿನ್ನ ಜೀವನ ಶಾಂತಿ ಮತ್ತು ಭಕ್ತಿಯಾಗಿ ಅರಳಲಿ. ನಾನು ಸದಾ ನಿನ್ನೊಂದಿಗಿದ್ದೇನೆ.